ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಶ್ರೀರಾಮಾಯಣ ಪ್ರಶ್ನೋತ್ತರ ಮಾಲಿಕೆಯ ಮುಂದುವರೆದ ಭಾಗವನ್ನು ಭಾಗ 9ರಲ್ಲಿ ನೋಡೋಣ. ಪ್ರಶ್ನೆ 201ನೇ ಪ್ರಶ್ನೆ ಸಂಖ್ಯೆ. ರಾಮನ ಹಾರವನ್ನು ಸುಗ್ರೀವನು ಧರಿಸುವುದರಿಂದ ಆಗುತ್ತಿದ್ದ ಪ್ರಯೋಜನವೇನು? ಉತ್ತರ: ಹಾರ ಧರಿಸಿದವನು ಸುಗ್ರೀವನೆಂದು, ಹಾರವಿಲ್ಲದವನು ವಾಲಿ ಎಂದು ರಾಮನಿಗೆ ತಿಳಿಯುತ್ತಿತ್ತು. 202. ವಾಲಿಯ ಮಗ ಯಾರು? ಉತ್ತರ: ಅಂಗದ. 203. ಶ್ರಾವಣದಿಂದ ಕಾರ್ತೀಕ ಮಾಸದವರೆಗೂ ರಾಮ ಲಕ್ಷ್ಮಣರು ಯಾವ ಪರ್ವತದಲ್ಲಿ ವಾಸವಿದ್ದರು? ಉತ್ತರ: ಮಾಲ್ಯವಂತ ಪರ್ವತದಲ್ಲಿ, ಅಂದರೆ ಈಗಿನ ಆನೆಗುಂದಿ ಹತ್ತಿರ ಬರುತ್ತದೆ, ಅಂದರೆ ಹಂಪಿಯ ಕ್ಷೇತ್ರ. 204. ವಾಲಿ ಹತನಾದ ನಂತರ ಕಿಷ್ಕಿಂಧೆಯ ರಾಜನಾಗಿದ್ದು ಯಾರು? ಉತ್ತರ: ಸುಗ್ರೀವ. 205. ಅಂಗದನಿಗೆ ಯಾವ ಪಟ್ಟ ಸಿಕ್ಕಿತು? ಉತ್ತರ: ಯುವರಾಜನ ಪಟ್ಟ. ನೆಕ್ಸ್ಟ್ 206. ಸೀತೆಯನ್ನು ಹುಡುಕಲು ಎಷ್ಟು ದಿಕ್ಕುಗಳಿಗೆ ವಾನರರನ್ನು ಸುಗ್ರೀವನು ಕಳುಹಿಸಿದನು? ಉತ್ತರ: 4 ದಿಕ್ಕುಗಳಿಗೆ. 207. ಪೂರ್ವ ದಿಕ್ಕಿಗೆ ಹೋದದ್ದು ಯಾರು? ಉತ್ತರ: ವಾನರರ ಮುಖ್ಯಸ್ಥ ವಿನತ. 208. ಪಶ್ಚಿಮ ದಿಕ್ಕಿಗೆ ಹೋದದ್ದು ಯಾರು? ಉತ್ತರ: ತಾರಾಳ ತಂದೆ ಸುಷೇಣ. 209. ಉತ್ತರ ದಿಕ್ಕಿಗೆ ಹೋದದ್ದು ಯಾರು? ಉತ್ತರ: ಶತಬಲಿ ಎಂಬ ವಾನರ ಮುಖ್ಯಸ್ಥ. 210. ದಕ್ಷಿಣ ದಿಕ್ಕಿಗೆ ಹೋದದ್ದು ಯಾರು? ಉತ್ತರ: ಆಂಜನೇಯ. ನೆಕ್ಸ್ಟ್, ರಾಮನು ಹನುಮಂತನಿಗೆ ಸೀತೆಗೆ ತಲುಪಿಸಲು ಕೊಟ್ಟ ವಸ್ತು ಯಾವುದು? ಉತ್ತರ: ತನ್ನ ಉಂಗುರ. 212. ರಾಮನಿಗೆ ಯಾವ ವಾನರ ಮೇಲೆ ಅಪಾರವಾದ ನಂಬಿಕೆ ಇತ್ತು? ಉತ್ತರ: ಆಂಜನೇಯ. 213. ಜಾಂಬವಂತ ಯಾರ ತಂಡದಲ್ಲಿ ಇದ್ದ? ಉತ್ತರ: ಆಂಜನೇಯ. 214. ವಾಲಿಯ ಮಗ ಯಾವ ತಂಡದಲ್ಲಿದ್ದ? ಉತ್ತರ: ಆಂಜನೇಯ. 215. ವಿಂಧ್ಯ ಪರ್ವತದ ತಪ್ಪಲಿನ ಗುಹೆಯಲ್ಲಿದ್ದ ಅಪರೂಪದ ಸರೋವರ ಯಾರಿಗೆ ಸೇರಿತ್ತು? ಉತ್ತರ: ಮಯನೆಂಬ ರಾಕ್ಷಸನಿಗೆ ಸೇರಿತ್ತು. ನೆಕ್ಸ್ಟ್ 216. ಮಯನು ಅತ್ಯಂತ ರಮಣೀಯ ಸರೋವರವನ್ನು ಹಾಗೂ ಉದ್ಯಾನವನ್ನು ಯಾರಿಗಾಗಿ ನಿರ್ಮಿಸಿದ್ದ? ಉತ್ತರ: ಹೇಮ ಎಂಬ ಅಪ್ಸರೆಗಾಗಿ, ಮಂಡೋದರಿಯ ತಾಯಿ. 217. ಇದೀಗ ಮಯನ ಸರೋವರವನ್ನು ನೋಡಿಕೊಳ್ಳುತ್ತಿದ್ದ ಯೋಗಿನಿ ಯಾರು? ಉತ್ತರ: ಅಪ್ಸರೆ, ಹೇಮಾಳ ಸಖಿಯಾದ ಸ್ವಯಂಪ್ರಭೆ. 218. ಮಹೇಂದ್ರ ಪರ್ವತದ ಗುಹೆಯಲ್ಲಿ ವಾನರರು ಸಂಧಿಸಿದ ವೃದ್ಧ ಹದ್ದುಗಳ ರಾಜ ಯಾರು? ಉತ್ತರ: ಸಂಪಾತಿ. 219. ಸಂಪಾತಿ ಯಾರ ಅಣ್ಣ? ಉತ್ತರ: ಜಟಾಯು. 220. ಜಟಾಯು ಹಾಗೂ ಸಂಪಾತಿಯು ಯಾರ ಮಕ್ಕಳು? ಉತ್ತರ: ಅರುಣನ ಮಕ್ಕಳು. ನೆಕ್ಸ್ಟ್ 221. ಅರುಣ ಯಾರು? ಉತ್ತರ: ಸೂರ್ಯನ ಸಾರಥಿ. 222. ವೃದ್ಧ ಸಂಪಾತಿಯ ಮಗ ಯಾರು? ಉತ್ತರ: ಸುಪಾರ್ಶ್ವ. 223. ಸುಪಾರ್ಶ್ವನು ತಂದೆಗೆ ಹೇಳಿದ್ದ ರಹಸ್ಯ ವಿಷಯವೇನು? ಉತ್ತರ: ಸೀತೆಯನ್ನು ರಾವಣನು ಅಶೋಕವನದಲ್ಲಿ ಕೂಡಿಟ್ಟಿದ್ದನೆಂಬ ವಿಷಯ ಹೇಳಿದ. 224. ಸೀತೆಯ ವಿಷಯ ಸುಪಾರ್ಶ್ವನಿಗೆ ತಿಳಿದದ್ದು ಹೇಗೆ? ಉತ್ತರ: ಆಹಾರ ತರಲು ರಾವಣನ ನಗರಿಗೆ ಹೋದಾಗ ಬಲು ದೂರದಿಂದಲೇ ಅವನ ತೀಕ್ಷ್ಣ ದೃಷ್ಟಿಗೆ ಸೀತೆ ಕಂಡಿದ್ದಳು. 225. ಹನುಮಂತನಿಗೆ ಆಂಜನೇಯ ಎಂಬ ಹೆಸರು ಹೇಗೆ ಬಂತು? ಉತ್ತರ: ಅಂಜನಾದೇವಿಯ ಮಗನಾಗಿದ್ದರಿಂದ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್.